ಹಾಯ್ ಫ್ರೆಂಡ್ಸ್, ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ಗಿಣ್ಣು ಹಾಲಿನಿಂದ ಹಾಲುಗಿಣ್ಣು ಅಂತಕ್ಕಂಥ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ತುಂಬ ಚೀಸ್ ಕೇಕ್ ಥರನೇ ಇರುತ್ತೆ. ತುಂಬ ಇಷ್ಟಪಡ್ತೀರಾ. ಇದು ಹಸು ಕರು ಹಾಕಿದ ಒಂದು 4 ದಿನದ ಒಳಗಡೆ ಬರ್ತಕ್ಕಂಥ ಹಾಲು. ಆ ಹಾಲಿನಿಂದ ತುಂಬ ಈಸಿಯಾಗಿ ಮಾಡ್ತಕ್ಕಂತಹ ಒಂದು ಸ್ವೀಟು. ತುಂಬ ರುಚಿಯಾಗಿರುತ್ತೆ. ನಾವಂತೂ ಒಂದೇ ದಿನಕ್ಕೆ ಖಾಲಿ ಮಾಡಿಬಿಡ್ತೀವಿ ಎಷ್ಟೇ ಇದ್ರೂ. ತುಂಬ ಸೂಪರಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ತುಂಬ ವೆರಿ ಸಿಂಪಲ್ ಅಂದರೆ ಸಿಂಪಲ್ ಇದನ್ನ ಮಾಡೋದು. ನೋಡಿ, ಕಟ್ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಇದೆ. ಅದನ್ನು ನೋಡ್ತಾ ಇದ್ದರೆ ಯಾವ ಕೇಕು ಕೂಡ ಆ ಥರ ಇರಲ್ಲ, ಅಷ್ಟು ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ, ಈಗ ಈ ಹಾಲು ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನ ಈಗ ನೋಡೋಣ. ನೋಡಿ, ಇದು ಹಸು ಕರು ಹಾಕಿದ ಮೊದಲನೇ ದಿನದ ಒಂದು ಹಾಲು, ಗಿಣ್ಣಾಲು. ತುಂಬ ಚೆನ್ನಾಗಿರುತ್ತೆ. 1 ದಿನದ್ದು, 2 ದಿನದ್ದು, 3ನೇ ದಿನದ ಒಳಗಡೆ ಹಾಲಾದರೆ ತುಂಬ ಚೆನ್ನಾಗಾಗತ್ತೆ. ನೋಡಿ, ಈ ಹಾಲಿಗೆ ನಾವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಆ ಬೆಲ್ಲವನ್ನು ಸ್ವಲ್ಪ ಕೆಚ್ಚಿ ಪುಡಿ ಮಾಡಿ ಹಾಕ್ಕೋಬೇಕು. ಯಾಕೆಂದರೆ ಹಾಲಲ್ಲಿ ಕರಗಬೇಕು. ಸೊ ಹಾಗಾಗಿ ಅದು ಚೆನ್ನಾಗಿ ಬೆಲ್ಲ ಹಾಲಲ್ಲೇ ಕರಗಬೇಕು. ಹಸಿ ಹಾಲಲ್ಲೇ ಅದು ಚೆನ್ನಾಗಿ ಕರಗಬೇಕು. ನಾವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಸಣ್ಣಕ್ಕೆ ಕೆಚ್ಚಿಬಿಟ್ಟು ಬೆಲ್ಲವನ್ನು ಹಾಕಿ ಹೋಗ್ತಾ ಬರ್ತಾ ಸ್ಪೂನಲ್ಲಿ ಸ್ವಲ್ಪ ತಿರುಗ್ತಾ ಇರಬೇಕು. ಬೆಲ್ಲ ಕರಗೋಗಬೇಕು. ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ನಾವು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕಿನ್ನೇನು ಹಾಕಿಲ್ಲ. ಸ್ವಲ್ಪ ಕೊಬ್ಬರಿ ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು. ಕೊಬ್ಬರಿ ಏಲಕ್ಕಿ ಪುಡಿ ಬೆಲ್ಲವನ್ನು ಹಾಕ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಒಂದು ಬೌಲು ಅಥವಾ ಇಡ್ಲಿದು ದೊಡ್ಡ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ನಾವು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿಲ್ಲ. ನೋಡಿ, ಈ ರೀತಿ ಬೌಲ್ಗೆ ಸ್ವಲ್ಪ ಆಯಲ್ಲು ಸುತ್ತನೂ ಕೂಡ ಕೆಳಗಡೆ ಸೈಡ್ನಲ್ಲೆಲ್ಲ ಸ್ವಲ್ಪ ಆಯಲ್ನ ಚೆನ್ನಾಗಿ ಹಾಕಾದ್ಮೇಲೆ ಈ ರೀತಿ ಹಾಲನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗಿಣ್ಣು ಹಾಲನ್ನು ಈ ರೀತಿ ನಾವು ಬೌಲ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಮೇಲ್ಗಡೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಂಡು ಇಟ್ಕೊಳ್ಳೋಣ. ಈಗ ನಾವು ಸ್ಟವನ್ನು ಹಚ್ಚಿ ನೋಡಿ, ಇದು ಒಂದು ಬೌಲ್ಗೆ ಸ್ವಲ್ಪ, ಯಾಕೆಂದರೆ ಅದು ಹಬೆನಲ್ಲಿ ಬೇಯಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಇಡ್ಲಿಗೆ ನಾವು ಎಷ್ಟು ನೀರು ಹಾಕ್ತೀವಿ ಅಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ, ಇಲ್ಲಿ ಒಂದು ಇದಿದೆ ಸಿಂಬಿ ಥರ, ಅದನ್ನು ಹಾಕ್ಬಿಟ್ಟು ಈ ಬೌಲ್ನ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮತ್ತೆ ಇದು ನೀರು ಜಾಸ್ತಿ ಆವಿ ಆಗಕ್ಕೆ ಬಿಡಬಾರ್ದು. ಆ ರೀತಿ ಮೇಲ್ಗಡೆ ಒಂದು ಭದ್ರವಾಗಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕು. ಒಂದು 15 ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಹೈ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಕು ಅಂದರೆ ಇನ್ನೂ ಒಂದು 2 ನಿಮಿಷ, ಒಂದು 17 ನಿಮಿಷವರೆಗೂ ಚೆನ್ನಾಗಿ ಈ ರೀತಿ ಬೇಯಬೇಕಿದು. ಬೆಂದಾದ್ಮೇಲೆ ಸ್ಟವನ್ನು ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ಳೋಣ. ಇಳಿಸ್ಕೊಂಡು ಒಂದು 2 ನಿಮಿಷ ಸ್ವಲ್ಪ ಬಿಸಿ ಕಡಿಮೆ ಆಗಲಿ. ಸೊ ತೆಗೆದಿಡೋಣ. ಒಂದು 2 ನಿಮಿಷ ಆದಮೇಲೆ ಈ ರೀತಿ ಚಾಕುವಿನಿಂದ ನಮಗೆ ಯಾವ ಶೇಪ್ಗೆ ಬೇಕಾಗುತ್ತೋ ಆ ಶೇಪ್ಗೆ ನಾವು ಕಟ್ ಮಾಡಿಕೊಂಡು ಸುತ್ತಲೂ ಸಹ ಈ ರೀತಿ ಚಾಕುವಿನಿಂದ ತಿರುಗಿಸ್ಕೋಬೇಕು. ಏಕೆಂದರೆ ಈಸಿಯಾಗಿ ಅದು ಬಿಡುತ್ತೆ. ಇದನ್ನು ಒಂದು ತಟ್ಟೆ ಇಟ್ಬಿಟ್ಟು ಉಲ್ಟಾ ನಾವು ದಬಕ್ಕೋಬೇಕು. ಈ ರೀತಿ ತಟ್ಟೆನ ಇಟ್ಕೊಂಡು ಉಲ್ಟಾ ಮಾಡಿಬಿಟ್ಟು ಈ ರೀತಿ ಮಾಡಿದಾಗ ಈ ರೀತಿ ಮಾಡಿಬಿಟ್ಟು ಬೆರಳಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಬೌಲನ್ನು ಎತ್ಕೋಬೇಕು. ನೋಡಿ, ಈ ರೀತಿ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಾದ್ಮೇಲೆ ಮತ್ತೆ ನಾವು ಚಾಕುವಿನಿಂದ ಫಸ್ಟ್ ಯಾವ ಶೇಪಲ್ಲಿ ಕಟ್ ಮಾಡಿದ್ವೋ ಅದೇ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡಾಗ ನೋಡಿ, ಈ ರೀತಿ ಬಿಡಿ ಬಿಡಿಯಾದಂತಹ ಹಾಲುಗಿಣ್ಣು ರೆಡಿ ಆಯಿತು. ನೋಡಿ, ಎಷ್ಟೊಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು ವೇಳೆ ಸ್ವಲ್ಪ ನೀರು ಥರ ಬರ್ತಿದೆ ಅಂದರೆ ಸ್ವಲ್ಪ ರವೆ ಕೂಡ ಮಿಕ್ಸ್ ಮಾಡ್ಕೋಬೋದು, ಆಗ ಚೆನ್ನಾಗಿ ಬರುತ್ತೆ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಅದು ಹೇಳೋಕ್ಕಾಗಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತವೆ. ಫ್ರಿಜ್ನಲ್ಲಿಟ್ಟು ತಿಂದ್ರಂತೂ ತುಂಬ ಸೂಪರಾಗಿರುತ್ತೆ. ಒಳ್ಳೆ ಚೀಸ್ ಕೇಕ್ ಥರ ಇರುತ್ತೆ. ಹೆಲ್ತಿ ಕೂಡ ಹೌದು. ನಿಮಗೆ ಗಿಣ್ಣಾಲು ಸಿಕ್ಕಿದಾಗ ನೀವು ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ.
ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಡಿ, ಒಂದೇ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತೇಳಿ ನನಗೆ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.